ಹಲವು ಆಯಾಮಗಳಲ್ಲಿ ಚುರುಕುಗೊಂಡಿದೆ ಪೊಲೀಸರ ತನಿಖೆ. ಸಹಜವಾಗೇ ಬೇರೆ ಬೇರೆ ಆ್ಯಂಗಲ್ನಲ್ಲಿ ಇದು ತನಿಖೆ ಆಗೋದು. ಮೊದಲನೇದಾಗಿ ಏನಂದರೆ ರಿಕ್ಕಿ ರೈ ಸ್ಟೇಟ್ಮೆಂಟ್ ಕೊಡಬೇಕು. ಬಟ್ ಈಗ ಅವರು ಸ್ಟೇಟ್ಮೆಂಟ್ ಕೊಡೋ ಸ್ಥಿತಿನಲ್ಲಿ ಇಲ್ಲ. ಅವ್ರಿಗೇನೋ ಮೂಗಿನ ಸರ್ಜರಿ ಆಗ್ತಾ ಇದೆ ಅಂತ ಇವಾಗ. ಹಾಗಾಗಿ ಅವರ ಸ್ಟೇಟ್ಮೆಂಟ್ ಆಗೋ ತನಕ ಬೇರೆ ಬೇರೆ ಆಯಾಮಗಳಲ್ಲಿ ನಡೆಯುತ್ತೆ. ಬಿಡದಿಯ ಮನೆ ಸಿಬ್ಬಂದಿ ಆಪ್ತರಿಂದ ಕೂಡ ಹೇಳಿಕೆ ದಾಖಲು ಮಾಡಿಕೊಂಡಿದ್ದಾರೆ. ಫೈರಿಂಗ್ ಆರೋಪಿಗಳ ಪತ್ತೆಗಾಗಿ 4 ವಿಶೇಷ ತಂಡಗಳನ್ನು ರಚನೆ ಮಾಡಿದಾರಂತೆ. ಘಟನಾ ಸ್ಥಳದಲ್ಲಿ 2 ಸುತ್ತು ಫೈರ್ ಆಗಿರೋ ಶಂಕೆ ಇದೆ. ಸ್ಥಳದಲ್ಲಿ ಸಿಕ್ಕ ಗುಂಡು, ಮೊಬೈಲು ಎಲ್ಲ ಪರಿಶೀಲನೆ ಮಾಡಿದ್ದಾರೆ. ಆಮೇಲೆ ಇಂಥ ಪ್ರಕರಣಗಳನ್ನು ಹ್ಯಾಂಡ್ಲ್ ಮಾಡುತ್ತಾ ಪೊಲೀಸರಿಗೆ ಅವೆಲ್ಲ ಗೊತ್ತಿರುತ್ತೆ ಯಾವ ಥರ ಅಂತಂದ್ಬಿಟ್ಟು ಸಾಕ್ಷ್ಯಾಧಾರಗಳು ಏನು ಸಿಗುತ್ತೆ ಸ್ಪಾಟಲ್ಲಿ ಅಂತಕ್ಕಂಥದ್ದು ಇಂಪಾರ್ಟೆಂಟು. ನಿಮಗೆ ಸಿಗುವಂತಹ ಬುಲೆಟ್ನಿಂದ ಇವರು ಯಾವ ಪಿಸ್ತೂಲ್ ಬಳಸಿದ್ದಾರೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಡಬಲ್ ಬ್ಯಾರಲ್ ಗನ್ನ, ಸಿಂಗಲ್ ಬ್ಯಾರಲ್ ಗನ್ನ ಅಥವಾ ಕಂಟ್ರಿ ಮೇಡ್ ಪಿಸ್ತೂಲ, ಇವೆಲ್ಲ ಗೊತ್ತಾಗ್ತಾ ಹೋಗುತ್ತೆ. ರಿಕ್ಕಿ ರೈ ಮೇಲೆ ಫೈರಿಂಗ್ ಪ್ರಕರಣದ ತನಿಖೆ ಈಗ ಚೌಕ ಇದೆ. ಬಿಡದಿ ಮನೆಯ ಸಿಬ್ಬಂದಿ ಮತ್ತು ಆಪ್ತರಿಂದ ಹೇಳಿಕೆ ದಾಖಲಾಗಿದೆ. ರಿಕ್ಕಿ ರೈ ವಿದೇಶದಿಂದ ಬಂದಿದ್ದು ಯಾವಾಗ, ಅವರ ವ್ಯವಹಾರಗಳು ಏನೇನು, ಇತ್ತೀಚೆಗೆ ಯಾವುದಾದ್ರೂ ಗಲಾಟೆ ಅಥವಾ ಯಾವುದಾದ್ರೂ ವ್ಯವಹಾರದಲ್ಲಿ ಗಲಾಟೆ ಆಗಿತ್ತಾ, ಬಿಡದಿ ಮನೆಯಲ್ಲಿ ಯಾರ್ಯಾರಿದ್ದಾರೆ, ಹೊಸದಾಗಿ ಯಾರಾದರೂ ಕೆಲಸಕ್ಕೆ ಸೇರ್ಕೊಂಡಿದ್ದಾರಾ, ಆಮೇಲೆ ಆಸ್ತಿ ವಿವಾದದ ನಿಟ್ಟಿನಲ್ಲೂ ತನಿಖೆ ಆರಂಭ ಮಾಡಿದ್ದಾರೆ ಪೊಲೀಸರು. ಸಾವಿಗೂ ಮುನ್ನ ಆಸ್ತಿ ಭಾಗ ಮಾಡಿ ವಿಲ್ ಬರೆಸಿದ್ರು ಮುತ್ತಪ್ಪ ರೈ ಅವರು. 2 ಮಕ್ಕಳು, ಸಹೋದರನ ಮಗ, 2ನೇ ಪತ್ನಿ, ಮನೆ ಕೆಲಸಗಾರರ ಹೆಸರಿಗೂ ಆಸ್ತಿ ಭಾಗ ಮಾಡಿದರು. ಆದರೂ ಕೆಲವು ಡಿಸ್ಪ್ಯೂಟ್ಸ್ ಇತ್ತು. ಒಂದು ಹಂತಕ್ಕೆ ಅದು ಅವ್ರು ಬದುಕಿದ್ದಾಗ ಸರಿ ಹೋಯಿತು ಅಂದರು, ಆಮೇಲೆ ಜೋರಾಯ್ತದು. ಆಸ್ತಿ ವಿವಾದ ಮತ್ತು ವ್ಯಾವಹಾರಿಕ ಸಂಬಂಧದ ಬಗ್ಗೆ ತನಿಖೆ ಎಲ್ಲ ಆಯಾಮಗಳಲ್ಲೂ ಕೂಡ. ಬಟ್ ಅವರ ಡ್ರೈವರ್ ಮಾತ್ರ ಡೈರೆಕ್ಟಾಗಿ ಮೊದಲನೇ ಪತ್ನಿ, ಅವ್ರಿಗೆ ಸಂಬಂಧಪಟ್ಟವ್ರು 3 ಜನರ ಮೇಲೆ ಅನುಮಾನದ ಮೇಲೆ ದೂರು ಕೊಟ್ಟಿದ್ದಾರೆ. ಅವ್ರ ಮೇಲೆ FIR ಕೂಡ ಆಗಿದೆ. ಅದೊಂದು ಎಕ್ಸ್ಟ್ರಾ ಆ್ಯಂಗಲ್ ಕೂಡ ಹೌದು. ಅವ್ರೇನು ಹೇಳ್ತಾರೆ ರಿಕ್ಕಿ ರೈ ಅಂತಕ್ಕಂಥದ್ದು ಗೊತ್ತಿಲ್ಲ, ನೋಡಬೇಕು. ಅವರು ಹುಷಾರಾದ್ಮೇಲೆ ಗೊತ್ತಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಉಮೇಶ್ ಅವರಿಂದ ಪಡ್ಕೊಳ್ಳೋಣ. ಉಮೇಶ್, ಈಗ ರಿಕ್ಕಿ ರೈ ಅವರ ಕಾರ್ ಡ್ರೈವರು ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ 3 ಜನರ ಮೇಲೆ ಅನುಮಾನ ವ್ಯಕ್ತಪಡಿಸಿ. ಈಗ ಅದೊಂದೇ ಆ್ಯಂಗಲ್ನಲ್ಲೇ ತನಿಖೆ ಸಾಗುತ್ತಾ ಅಥವಾ ಬೇರೆ 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 ಆಯಾಮಗಳು? ಯಾಕೆಂದರೆ ಮುತ್ತಪ್ಪ ರೈ ಕಾಲದಿಂದಲೂ ಕೂಡ ಅವ್ರಿಗೆ ಆಗದೇ ಇದ್ದವ್ರು ತುಂಬ ಜನ ಇದ್ದಾರೆ. ಸೊ ಆ ಥರದ ಆ್ಯಂಗಲ್ಗಳಲ್ಲಿ ತನಿಖೆ ಆಗುತ್ತಾ? ಏನೀಗ ಪ್ರಾಥಮಿಕ ತನಿಖೆಯಲ್ಲಿ ಪೊಲೀಸರಿಗೆ ಸಿಕ್ಕಿರೋ ಮಾಹಿತಿಗಳು ಏನೇನು? ಅರವಿಂದ್, ಈಗ ರಿಕ್ಕಿ ರೈ ಮೇಲೆ ಗುಂಡಿನ ದಾಳಿ ಪ್ರಕರಣ ಸಂಬಂಧಪಟ್ಟ ಹಾಗೆ 4 ವಿಶೇಷ ತಂಡಗಳ ರಚನೆ ಪೊಲೀಸರು ಹಲವು ಆಯಾಮಗಳಲ್ಲಿ ತನಿಖೆ ಮುಂದುವರಿಸಿರುವಂಥದ್ದು. ಅವರ ಡ್ರೈವರ್ ರಾಜು ಕೊಟ್ಟ ಪೊಲೀಸ ಏನೋ ದೂರ ಏನಿದೆ ಅದರ ಆಧಾರದ ಮೇಲೂ ಕೂಡ ತನಿಖೆ ನಡೆಸ್ತಾರೆ. ಅದರ ಜೊತೆಗೆ ಆ ರಿಕ್ಕಿ ರೈ ಏನೋ ಬೆಂಗಳೂರಿಗೆ ಬಂದಿದ್ದು ಯಾವಾಗ, ಮತ್ತು ಅವ್ರ ವ್ಯವಹಾರಗಳೇನು, ಆ ರಷ್ಯಾದಿಂದ ಬಂದ ನಂತರದಲ್ಲಿ ಎಲ್ಲೆಲ್ಲ ಹೋಗಿದ್ರು, ಆ ನಿಟ್ಟಿನಲ್ಲಿ ಅವರ ವೈಯಕ್ತಿಕ ವಿಚಾರನ ಅಥವಾ ರಾಜಕೀಯ ಏನೋ ಆ ವ್ಯವಹಾರಗಳಿಗೆ ಸಂಬಂಧಪಟ್ಟಾಗ ಏನಾದರೂ ಗಲಾಟೆಗಳಾಗಿದ್ವಾ, ಆಸ್ತಿ ವಿಚಾರ ಎಲ್ಲಿಗೆ ಬಂದಿದೆ ಅನ್ನೋ ವಿಚಾರನೂ ಕೂಡ ಪೊಲೀಸರು ಕಲೆಕ್ಟ್ ಮಾಡಿದ್ದಾರೆ. ಮತ್ತು ಪೊಲೀಸರು ಈಗಾಗಲೇ ಗುಂಡಿನ ದಾಳಿಯನ್ನು ನಡೀತಾ ಆ ಜಾಗದಲ್ಲಿ ಪರಿಶೀಲನೆ ಕೂಡ ಮಾಡಿದ್ದಾರೆ. ಪ್ರಾಥಮಿಕ ತನಿಖೆಯಲ್ಲಿ 1 ಸುತ್ತು ಫೈರ್ ಆಗಿದೆ ಅನ್ನೋದ್ರ ಬಗ್ಗೆ ಪೊಲೀಸರಿಗೆ ಮಾಹಿತಿ ಸಿಕ್ಕಿತು. ಯಾವಾಗ ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಿದಂಥ ವೇಳೆಯಲ್ಲಿ 2 ಸುತ್ತು ಫೈರ್ ಆಗಿರೋದ್ರ ಬಗ್ಗೆ ಕೆಲವು ಸಾಕ್ಷಿಗಳು ಕೂಡ ಪತ್ತೆಯಾಗಿದ್ದಾವೆ. ಅದ್ರ ಜೊತೆಗೆ ಅಲ್ಲಿ ಒಂದು ಬೇಸಿಕ್ ಮೊಬೈಲ್ ಕೂಡ ಪತ್ತೆಯಾಗಿರುವಂಥದ್ದು. ಆ ನಿಟ್ಟಿನಲ್ಲಿ ಅಧಿಕಾರಿಗಳು ತನಿಖೆ ನಡೆಸಿರುವಂಥದ್ದು. ಮುಖ್ಯವಾಗಿ ದೂರು ದಾಖಲಾದ ತಕ್ಷಣವೇ ಮೊದಲಿಗೆ ಅವರ ಮನೆಯವರ ಸಿಬ್ಬಂದಿಯನ್ನು ಅವ್ರನ್ನ ಕರೆಸಿ ಅವರ ಹೇಳಿಕೆಗಳನ್ನು ಪಡ್ಕೊಂಡಿರುವಂಥದ್ದು. ಆ ಮನೆಯಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾರೆ, ಯಾರೆಲ್ಲ ಹೊಸದಾಗಿ ಯಾರಾದರೂ ಕೆಲಸಕ್ಕೆ ಸೇರ್ಕೊಂಡಿದ್ದಾರೆ ಅನ್ನೋ ನಿಟ್ಟಿನಲ್ಲೂ ಕೂಡ ಹೇಳಿಕೆ ಪಡ್ಕೊಂಡಿದ್ದಾರೆ. ಅವ್ರ ಜೊತೆಗೆ ಅವರ ಆಪ್ತರು ಮತ್ತು ಸ್ನೇಹಿತರು ಯಾರಲ್ಲಿ ಮನೆ ಕುಟುಂಬಸ್ಥರು ಯಾರಲ್ಲಿದ್ದಾರೆ ಅವರು ಕೂಡ ಸ್ಟೇಟ್ಮೆಂಟ್ಗಳನ್ನು ಪಡ್ಕೊಳ್ಳುವಂಥ ಕೆಲಸ ಮಾಡ್ತಾ ಇರುವಂಥದ್ದು. ಅದಾದ ನಂತರದಲ್ಲಿ ಬೇರೆ ಬೇರೆ ಆ್ಯಂಗಲಲ್ಲೂ ಕೂಡ ತನಿಖೆ ನೋಡುತ್ತೆ. ತನಿಖೆ ಮುಗಿದ ನಂತರದಲ್ಲಿ ಈಗ ಮಣಿಪಾಲ್ ಆಸ್ಪತ್ರೆಯಲ್ಲಿ ಒಂದು ಮೂಗಿನ ಶಸ್ತ್ರಚಿಕಿತ್ಸೆ ನಡೀತಾ ಇದೆ. ಅವ್ರು ರಿಕವರಿ ಆದ ನಂತರದಲ್ಲಿ ಅವರ ಹೇಳಿಕೆ ಪಡ್ಕೋಬೇಕಾಗುತ್ತೆ. ಅವರು ಹೇಳಿಕೆ ಪಡ್ಕೊಂಡ ನಂತರದಲ್ಲಿ ಅವರು ಏನು ಹೇಳ್ತಾರೆ ಆ ನಿಟ್ಟಿನಲ್ಲೂ ಕೂಡ ತನಿಖೆ ಮುಂದುವರಿಸ್ತಾರೆ. ಸದ್ಯಕ್ಕೀಗ ಅವ್ರು ಡ್ರೈವರ್ ಏನು ಹೇಳಿದ್ದಾರೆ ಆ ನಿಟ್ಟಿನಲ್ಲಿ ತನಿಖೆ ಆಗೋದು. ಅದ್ರ ಜೊತೆಗೆ ಬೇರೆ ಬೇರೆ ಆ್ಯಂಗಲಲ್ಲೂ ಕೂಡ ತನಿಖೆ ಮಾಡ್ತಾರೆ. ಅದಕ್ಕೆ ಪೂರಕ ಸಾಕ್ಷಿಗಳು ಸಿಕ್ಕ ನಂತರದಲ್ಲಿ ಪೊಲೀಸ್ ಅಧಿಕಾರಿಗಳಿಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಇನ್ನೂ ಕೂಡ ಪ್ರಾಥಮಿಕ ಹಂತದಲ್ಲಿ ತನಿಖೆ ನಡೀತಾ ಇರೋ ನಿಟ್ಟಿನಲ್ಲಿ ಈಗಲೇ ಆಸ್ತಿ ವಿವಾದನ ಅಥವಾ ವೈಯಕ್ತಿಕ ವಿಚಾರನ ಅನ್ನೋದು ಹೇಳಕ್ಕೆ ಬರೋದಿಲ್ಲ. ಅವ್ರದ್ದು ರಿಕ್ಕಿ ರೈ ಇದು ವಿದೇಶಗಳಲ್ಲಿ ಅಂದರೆ ದುಬೈ ಸೇರಿದಂತೆ ಹಲವು ದೇಶಗಳಲ್ಲಿ ರಿಯಲ್ ಎಸ್ಟೇಟ್ ವ್ಯವಹಾರ, ಬೇರೆ ಬೇರೆ ವ್ಯವಹಾರಗಳಿದ್ದಾವೆ. ಆ ನಿಟ್ಟಿನಲ್ಲೂ ಕೂಡ ಪೊಲೀಸರು ತನಿಖೆ ಮುಂದುವರಿಸಿರುವಂಥದ್ದು.